ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದ್ದು ಅದನ್ನ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ 5 ದಿನಗಳ ಕಾಲ. ಆರೋಪಿ ದರ್ಶನ್ ಡಿಫೆಂಡರ್ ಕಾರಿಗೆ ಇದೀಗ ಕಂಟಕ ಬರುತ್ತಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ತನಿಖೆ ಸಾಗ್ತಾ ಇದ್ದಂತೆ ದರ್ಶನ್ ಕಾರಿನ ಮೇಲೆ ಖಾಕಿ ಹಾಕೊಂಡು ಹೋಗಿದೆ. ಕೃತ್ಯ ನಡೆದ ಬಳಿಕ ಈ ಡಿಫೆಂಡರ್ನಲ್ಲೇ ಅಥವಾ ಕಾರ್ನಲ್ಲೇ ಮೈಸೂರಿಗೆ ದರ್ಶನ್ ಹೋಗಿದ್ದಾರೆ. ಸುಮಾರು 3 ಕೋಟಿ ಬೆಲೆ ಬಾಳೋ ಐಷಾರಾಮಿ ಕಾರ್ ಇದು. ಈ ಸಮಯದಲ್ಲಿ ದರ್ಶನ್ ಬಳಸಿದ್ದ ಕಾರು ಪರಿಶೀಲಿಸುವ ಸಾಧ್ಯತೆ ಇದೆ. ಕಾಸ್ಟ್ಲಿ ಕಾರು, ಐಷಾರಾಮಿ ಕಾರು, ಲಕ್ಸುರಿ ಕಾರು ಅಂತೇನೋ ಪೊಲೀಸರು ಕಣ್ಣು ಹಾಕಿರೋದಲ್ಲ. ಈ ಎಲ್ಲ ಘಟನೆ ಆದಮೇಲೆ ದರ್ಶನ್ ಅದೇ ಕಾರ್ನಲ್ಲಿ ಮೈಸೂರಿಗೆ ತೆರಳಿದ್ದಾರೆ. ಹಾಗಾಗಿ ಅದನ್ನೂ ಕೂಡ ಮಹಜರಿಗೆ ಬಳಸ್ಕೊಳ್ತಾರೆ ಕಾರ್ನ. ಆಮೇಲೆ ಅಲ್ಲಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಬರ್ಬೇಕಾದ್ರೆ ಸರ್ ನೀವು ಹೋಗಿ ನಾನು ಬರ್ತೀನಿ, ಹಿಂದೆ ನನ್ನ ಕಾರಲ್ಲೇ ಬರ್ತೀನಿ ಅಂದಿದ್ರಂತೆ. ಪೊಲೀಸರು ಅದಕ್ಕೆ ಅವಕಾಶನೇ ಕೊಟ್ಟಿರಲಿಲ್ಲ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೀಡ್ತಾರೆ. ಕೆಪಿ ನಾಗರಾಜ್, ಒಂದು ಕಡೆ ಸ್ಥಳ ಮಹಜರಿಗೆ ಇವತ್ತು ಅಥವಾ ನಾಳೆ ಮೈಸೂರಿಗೆ ಕರ್ಕೊಬರ್ಬೋದು ಅನ್ನೋ ಮಾಹಿತಿ, ಮಗದೊಂದು ಕಡೆ ಈ ಕಾರಿನ ಪಾತ್ರ ಏನು ಈ ಪ್ರಕರಣದಲ್ಲಿ? ಅದೇ ಕಾರಣನೇ ದರ್ಶನ್ ಬೆಂಗಳೂರಿನಿಂದ, ಅಂದರೆ ಈ ಒಂದು ಕ್ರೈಮ್ ಏನು ನಡೆದಿದೆ, ಕ್ರೈಮ್ ನಡೆದ ನಂತರದಲ್ಲಿ ಅದೇ ಕಾರಣನೇ ಬೆಂಗಳೂರಿನಿಂದ ಮೈಸೂರಿಗೆ ಬರುವಂಥದ್ದು. ಹಾಗಾಗಿ ಆ ಕಾರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆಯುವಂಥದ್ದು ಸ್ಪಷ್ಟವಾಗಿದೆ. ಯಾಕಂದರೆ ಅದೇ ಕಾರಲ್ಲೇ ತಾವು ಬೆಂಗಳೂರಿಗೆ ಬರ್ತೇವೆ ಅನ್ನುವಂಥ ಮಾತನ್ನು ಕೂಡ ಪೊಲೀಸರು ವಶಕ್ಕೆ ಪಡೆಯೋದಕ್ಕಿಂತ ಮುಂಚೆ ದರ್ಶನ್ ಹೇಳಿರ್ತಾರೆ. ಆದರೆ ಅದಕ್ಕೆ ಪೊಲೀಸರು ಒಪ್ಪಿಲ್ಲ. ಈಗಾಗಲೇ ಕಾರು ಕೂಡ ಇನ್ನೂ ಕೂಡ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲೇ ಇದೆ. ಹಾಗಾಗಿ ಕಾರನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಳ್ಳುವಂಥದ್ದು ಸ್ಪಷ್ಟ. ಯಾಕೆಂದರೆ ಯಾವುದೇ ಕ್ರೈಮ್ ಆಗಲಿ ನಡೆದಂಥ ಸಂದರ್ಭದಲ್ಲೂ ಹೀಗೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಏನೇ ವಸ್ತುಗಳಿರಲಿ ಅಥವಾ ವಾಹನಗಳಿರಲಿ, ಏನೇ ಇರಲಿ, ಅದೆಲ್ಲದನ್ನು ಕೂಡ ಸೀಸ್ ಮಾಡುವಂಥದ್ದು ಇಂಪಾರ್ಟೆಂಟು. ಅದರ ಜೊತೆಗೆ ಆವತ್ತಿನ ಸಂದರ್ಭದಲ್ಲಿ ದರ್ಶನ್ ಹಾಕ್ಕೊಂಡಿದ್ದಂತಹ ಬಟ್ಟೆ ಯಾವುದು, ಅಂದರೆ ಆ ಕ್ರೈಮ್ ನಡೀತಲ್ಲ ಆಗ ದರ್ಶನ್ ಹಾಕಿಕೊಂಡಂತಹ ಬಟ್ಟೆ ಯಾವುದು, ಆ ಬಟ್ಟೆಗಳು ಎಲ್ಲಿದ್ದಾವೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಅದನ್ನು ಅವರು ರೂಮ್ನಲ್ಲೇ ಇಟ್ಟೋಗಿದ್ದಾರಾ ಅಥವಾ ಅದನ್ನು ಬೇರೆ ಕಡೆ ಬಿಟ್ಟಿದ್ದಾರಾ? ಏಕೆಂದರೆ ಬಟ್ಟೆಯೂ ಕೂಡ ಆ ಪ್ರಕರಣದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಅಂಥ ಬಟ್ಟೆಗಳನ್ನು ಸೀಸ್ ಮಾಡುವಂಥ ಪ್ರಕ್ರಿಯೆ, ಜೊತೆಗೆ ಕಾರಿನ ಒಳಗಡೆ ಬೇರೆ ಯಾವುದೇ ರೀತಿಯಾದಂಥ ಆಯುಧಗಳಿದ್ದಾವ, ಏನಿದೆ, ಮತ್ತು ಅಲ್ಲೇನಾದರೂ ಬೇರೆ ಥರದ ಕಲೆಗಳಿದೆಯಾ, ಇದೆಲ್ಲದರ ಪರಿಶೀಲನೆ ಕೂಡ ಪೊಲೀಸರು ಮಾಡಬೇಕಾಗುತ್ತೆ. ಹಾಗಾಗಿ ದರ್ಶನ್ ಉಳ್ಕೊಂಡಿದ್ದಂತಹ ರೂಮನ್ನು ಕೂಡ ಸೀಸ್ ಮಾಡಿ ಅಲ್ಲಿ ಸಿಗುವಂಥ ಪದಾರ್ಥಗಳನ್ನು ಕೂಡ ಪೊಲೀಸರು ಜಪ್ತಿ ಮಾಡ್ತಾರೆ. ತದನಂತರದಲ್ಲಿ ಕಾರನ್ನು ಕೂಡ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡು ಅದನ್ನು ಕೂಡ ಈ ಒಂದು ಪ್ರಕರಣದ ಒಂದು ಸಾಕ್ಷಿಯ ಭಾಗವಾಗಿ ಸೇರಿಸ್ಕೊಳ್ಳುವಂಥ ಪ್ರಕ್ರಿಯೆ ಹಿನ್ನೆಲೆಯಲ್ಲೇ ದರ್ಶನನ್ನ ಮೈಸೂರಿಗೆ ಕರ್ಕೊಂಡು ಬರುವಂತಹ ಪ್ಲಾನ್ ಅನ್ನ ಈಗ ಪೊಲೀಸರು ಮಾಡಿರುವಂತಹದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ಕೆಪಿ ನಾಗರಾಜ್. ಸೊ ಇದೀಗ ಹೌದು, ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ದಂತೆ ಚಿಕ್ಕ ಪುಟ್ಟ ವಸ್ತುವನ್ನು ಬಿಡಲ್ಲ, ಎವಿಡೆನ್ಸ್ ಆಗಿ ಪರಿಗಣನೆಗೆ ತಗೊಳ್ತಾರೆ. ಅದೇ ರೀತಿಯಾಗಿ ಈ ಕಾರು ಬಳಕೆ ಕೂಡ ಇಲ್ಲಿ ಒಂದು ಪ್ರಾಮುಖ್ಯತೆಯನ್ನು ವಹಿಸಿಕೊಳ್ಳುತ್ತೆ.